ನಮ್ಮ ಎಲ್ಲ ಆನೆಗಳು ಈಗ ಕಾಡಿಂದ ಬಂದು ಈಗ ನಮ್ಮ ಕಾವೇರಿ ನದಿಲಿ ಸ್ನಾನ ಮಾಡ್ಕೊಂಡು ಸರ್ಕಲ್ ಅಂತಾರಲ್ಲ ಅಲ್ಲಿ ನಿಲ್ತಾರೆ. ಹಾಗೆ ಅಲ್ಲಿ ನಮ್ಮ ಗಣೇಶ ಗುಡಿ ಇದೆ, ಅಲ್ಲೊಂದು ಪೂಜೆ ಕೂಡ ಮಾಡಿ ಸರ್ಕಲ್ಗೆ ಬಂದು ನಿಲ್ತಾರೆ. ಬೆಳಗ್ಗೆ ಕರೆಕ್ಟಾಗಿ 9 ಗಂಟೆಗೆ ಕ್ಯಾಂಪ್ ಓಪನ್ನು. 9ರಿಂದ 9:30 ಒಳಗಡೆ ಎಲ್ಲ ಆನೆ ಬರುತ್ತೆ. ನಮ್ಮ ಗೋಪಿ ಆನೆಗೆ ಸ್ನಾನ ಮಾಡಿಸ್ತಿದ್ದಾರೆ ಅವ್ರ ಕಾವಾಡಿಯಾದ ಶಿವು. ಹಾಗೆ ಇದು ಬಂದು ನಮ್ಮ ಜಂಗಲ್ ಲಾಡ್ಜಸ್ ಸೈಡು ಸ್ನಾನ ಮಾಡಿಸ್ತಾ ಇರೋದು. ನಮ್ಮ ಮೇನ್ ಪಬ್ಲಿಕ್ ಬಂದವ್ರಿಗೆ ಮೇನ್ ಎಂಟ್ರೆನ್ಸಲ್ಲೇ ಇರುತ್ತಲ್ಲ ಅಲ್ಲಿ ಸ್ನಾನ ಮಾಡಿಸ್ತಾರೆ. ಅಲ್ಲಿ ಒಬ್ರಿಗೆ ಬಂದು 300 ರೂಪಾಯಿ ಟಿಕೆಟು. ಹಾಗೆ ವೀಕೆಂಡು ಗೌರ್ಮೆಂಟ್ ಹಾಲಿಡೇ ದಿನ ಬಂದರೆ 500 ರೂಪಾಯಿ ಇರುತ್ತೆ ಒಬ್ರಿಗೆ ಸ್ನಾನ ಮಾಡ್ಸೋಕ್ಕೆ. ಅಲ್ಲಿ ಪಕ್ಕ ಭೀಷ್ಮನೂ ಇದ್ದಾನೆ, ಬನ್ನಿ ನೋಡೋಣ ಭೀಷ್ಮನ. ಇದು ನಮ್ಮ ಮೌಂಟೇನ್ ಭೀಷ್ಮ. ನೋಡ್ಬೋದು ಯಾವ ರೀತಿ ಸೈಲೆಂಟಾಗಿ ಕೂತಿದ್ದಾನೆ. ಆರ್ಭಟ ಮಾಡಿದಂಥ ಆನೆ ನಮ್ಮ ಬೇಲೂರು ಸಕಲೇಶ್ಪುರ ಸೈಡು. ಒಂದು ಬೆನ್ನು ನೋಡ್ಬೋದು ಎಷ್ಟು ಫ್ಲ್ಯಾಟಾಗಿ ಚೆನ್ನಾಗಿದೆ ಅಂತ. ಹಾಗೆ ಈಗ ಆನೆ ಬಂದು ಸ್ವಲ್ಪ ಕುಳ್ಳ ನಮ್ಮ ಮಾಸ್ತಿ. ಇದರ ಮಾವುತರು ಬಂದು ಅಭಿ ಅಂತ ಅಲ್ಲೇ ಮೇಲೆ ಕೂತಿದ್ದಾರೆ ನೋಡಿ. ಹಾಗೆ ಇದು ಕೂಡ ಚಿಕ್ಕ ಆನೆನೇ, ಒಂದು 25ರಿಂದ 26 ವರ್ಷ. ಇದು ಕೂಡ ಒಳ್ಳೆ ಹೆಸರು ಮಾಡೋ ಆನೆನೇ. ಇದು ನಮ್ಮ ಪಾರ್ಥ, ಸುಮಾರು 7 ವರ್ಷ ಇದಕ್ಕೆ. ಇದು ಕೂಡ ಕಾಡಲ್ಲಿ ಸಿಕ್ಕಂಥ ಮರಿ ಆನೆ. ಅಲ್ಲಿ ತಾಯಿಯಿಂದ ಬೇರ್ಪಟ್ಟು ನಮ್ಮ ದುಬಾರ ಕ್ಯಾಂಪ್ಗೆ ತೊಗೊಬಂದು ಮರಿಯಿಂದ ಸಾಕ್ತಂಥ ಆನೆ. ಇದು ಕೂಡ ಒಂದು 2ರಿಂದ 3 ತಿಂಗಳು ಮರಿ ಇದ್ದಾಗ ತೊಗೊಬಂದಿದ್ದು. ಭೀಮನ್ ಸ್ಟೋರಿಗಿಂತ ಇದ್ರ ಸ್ಟೋರಿ ಏನೂ ಕಮ್ಮಿ ಇಲ್ಲ, ಚೆನ್ನಾಗೇ ಸಾಕಿದ್ದಾರೆ. ನೋಡ್ಬೋದು ಭೀಷ್ಮನ ಮುಖ ಎಷ್ಟು ಅಗಲ ಇದೆ ಅಂದರೆ ಸಕ್ಕತ್ತಾಗಿದೆ. ಹಿಡ್ದಾಗ ಇನ್ನೂ ಸಖತ್ ಸೈಜ್ ಇತ್ತು ಆನೆ ಇದು, ಆದರೆ ಇವಾಗ ಸ್ವಲ್ಪ ಸೈಜ್ ಕಮ್ಮಿ ಇದೆ. ನಮ್ಮ ಅಭಿಮನ್ಯು, ಅರ್ಜುನ, ಗಜೇಂದ್ರ, ವಿಕ್ರಮ, ಹರ್ಷ ಎಲ್ಲ ಗ್ರೇಟ್ ಅನ್ಬೋದು. ಆಗೊಂದು ಟೈಮಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಆನೆಗಳನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಆದರೆ ಈಗ ಬಂದು ಎಲ್ಲ ಟ್ರೈನ್ ಸಿಸ್ಟಮ್, ಇವಾಗ ಯಾವುದು ಮುಖ ಕೊಟ್ಟು ಫೈಟ್ ಮಾಡಲ್ಲ. ಡಾಟ್ ಮಾಡಿದ ತಕ್ಷಣ ಹಗ್ಗ ಕಟ್ಟಿ ಟ್ರೈನಲ್ಲಿ ಲೋಡ್ ಮಾಡ್ತಾರೆ. ನಮ್ಮ ಭೀಷ್ಮ ಆನೆಗೆ ಬೆಳಗಿನ ಪೂಜೆ. ಡೈಲಿ ಎಲ್ಲ ಆನೆಗಳು ಬಂದು ಸ್ನಾನ ಮಾಡ್ಕೊಂಡು ಇಲ್ಲಿ ನಮ್ಮ ಗಣಪತಿ ನಂದಿಗೆ ಪೂಜೆ ಮಾಡ್ಕೊಂಡು ಮತ್ತೆ ಸರ್ಕಲ್ಗೆ ಹೋಗಿ ನಿಂತ್ಕೋತವೆ. ನಮ್ಮ ಧನಂಜಯ ಸ್ನಾನ ಮಾಡ್ಕೊಂಡು ಇವನು ಇವಾಗ ಹೋಗ್ತಾನೆ ಈಗ ರೇಷನ್ಗೆ. ಬಾಯ್ ಬಾಯ್ ಭೀಷ್ಮ. ನಮ್ಮ ಇಂದ್ರ, ಒಂಟಿಕೋರೆ ಇಂದ್ರ, ಇದು ಕೂಡ ಈಗ ಸ್ನಾನ ಮಾಡ್ಕೊಂಡು ನಮ್ಮ ಸರ್ಕಲಲ್ಲಿ ನಿಂತ್ಕೊಳ್ಳುತ್ತೀಗ. ನಮ್ಮ ಲೆಜೆಂಡ್ರಿ ಹರ್ಷ, ಇವನು ಕೂಡ ಈಗ ಹೋಗಿ ಸರ್ಕಲಲ್ಲಿ ನಿಲ್ಲಿಸ್ತಾನೆ. ಯಾಕೋ ಏನೋ ಸ್ನಾನನೇ ಮಾಡಿಸಿಲ್ಲ ಇವನಿಗೆ ಇವತ್ತು. ನಮ್ಮ ಲೆಜೆಂಡ್ರಿ ಪ್ರಶಾಂತ, ನಮ್ಮ ದಸರಾದ ಫ್ಯೂಚರ್ ಅಂಬಾರಿ ಆನೆ ಅಂತಲೇ ಕರಿಬೋದು ಇವನಿಗೆ. ಇವನು ಸ್ನಾನ ಮಾಡ್ಕೊಂಡು ಈಗ ಸರ್ಕಲ್ಗೆ ಬರ್ತಾನೆ. ನಮ್ಮ ದುಬಾರೆ ಕ್ಯಾಂಪ್ ಎಂಟ್ರಿ ಆಯ್ತಿದಂಗೆ ವೆಲ್ಕಮ್ ಮಾಡೋದೆ ನಮ್ಮ ಧನಂಜಯ. ದಸರಾದಲ್ಲೂ ನಿಶಾನೆ ಆನೆ, ಮೊದಲನೇ ಆನೆ ಧನಂಜಯನೇ ಹೋಗೋದು. ಇಲ್ಲಿ ಕ್ಯಾಂಪ್ಗೆ ಎಂಟ್ರಿ ಮಾಡೋದು ಧನಂಜಯನೇ, ನೋಡ್ಬೋದು. ನಮ್ಮ ಹೇಮಾವತಿ ಆಯ್ತಿದಂಗೆ ಬನ್ನಿ. ನಮ್ಮ ಅಯ್ಯಪ್ಪ ಮತ್ತು ಕಂಸ ಇಬ್ಬರು ಫ್ರೆಂಡ್ಸ್ ಅನ್ಬೋದು. ಫ್ಯೂಚರ್ ಅಯ್ಯಪ್ಪ ಹಾಗೂ ಫ್ಯೂಚರ್ ಕಂಸ. ಅದ್ರ ಪಕ್ಕ ನಮ್ಮ ಪಾರ್ಥ ಆನೆ. ನಮ್ಮ ಇಂಡಿಯಾದ ಸೆನ್ಸೇಷನ್ ಆನೆ ಕರಡಿ ಬಬ್ರು ವಾಹನ. ಸಕಲೇಶ್ಪುರ, ಬೇಲೂರು, ಹಾಸನ ಸೈಡ್ ಏನಿದೆ ಭಯ ಹುಟ್ಟಿಸಿದಂಥ ಆನೆ. ನಮ್ಮ ಅಭಿಮನ್ಯುವಿಗೆ ಮುಖ ಕೊಟ್ಟು ನಿಂತಂಥ ಆನೆ, ಪ್ರಶಾಂತಂಗೆ ಅಭಿಮನ್ಯುವಿಗೆ.
ನೋಡಿ ಯಾವ ರೀತಿ ಕ್ಯಾಂಪಲ್ಲಿ ಸೈಲೆಂಟಾಗಿ ನಿಂತಿದ್ದೇನೆ ಅಂತ. ಹಾಗೂ ಎಲ್ಲ ಥರ ಕಾರ್ಯಾಚರಣೆಗಳು ಕೂಡ ಮಾಡೋಕ್ಕೆ ರೆಡಿ ಇದ್ದಾನೆ ಇವನು. ಟ್ರೈನಿಂಗ್ ಕೂಡ ನಡೀತದೆ. ಕ್ರಾಲ್ ಕೆಲಸ ಮಾಡೋದಾಗಿರ್ಬೋದು, ಹಾಗೆ ಲಾರಿ ಹತ್ಸೋದಾಗಿರ್ಬೋದು, ಹಾಗೆ ಆನೆ ದೂಕ್ಸೋದು ಕೆಲಸ ಇರ್ಬೋದು, ಎಲ್ಲ ಕಲಿತಾ ಇದ್ದಾನೆ. ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾಯಿದ್ದಾರೆ ಅದ್ರ ಮಾವುತರು ಹಾಗೂ ಕಾವಾಡಿಗಳು. ಆದಷ್ಟು ಬೇಗ ಇವನು ಕಾರ್ಯಾಚರಣೆಯಲ್ಲಿ ನೋಡೋದ. ನಮ್ಮ ಹಾಸನ, ಸಕಲೇಶಪುರ, ಬೇಲೂರು, ಅರಹಳ್ಳಿ ಸೈಡಂತೂ ಇವನ್ನ ತುಂಬಾ ವೆಯ್ಟ್ ಮಾಡ್ತಾಯಿದ್ದಾರೆ ಇವನ್ನ ನೋಡೋಕ್ಕೆ ಕಾರ್ಯಾಚರಣೆಯಲ್ಲಿ. ಅಭಿಮನ್ಯು ಜೊತೆ ಬಂದರೆ ಇನ್ನೂ ಖುಷಿ ಇವನು. ಅಭಿಮನ್ಯು ಟೀಮ್ ಸೇರ್ಕೊಳ್ಳೋಕ್ಕೆ ಎಲ್ಲ ಕಾಯ್ತಾಯಿದ್ದಾರೆ ಇವ್ರ ಫ್ಯಾನ್ಸ್ಗಳು. ಇವರೇ ನೋಡಿ ಅದ್ರ ಮಾವುತರು ಕರಿಯಣ್ಣ ಅಂತ. ಇವರೆಲ್ಲ ನಮ್ಮ ಬಾಯ್ಸ್ಗಳು. ಇವರು ನಮ್ಮ ಹೀರಣ್ಣ ಅಂದರೆ ಇವರೇನೆ. ಇವರು ಟ್ರ್ಯಾಕಿಂಗಲ್ಲೆಲ್ಲ ಹುಲಿ ಕಾರ್ಯಾಚರಣೆ ಆಗಿರ್ಬೋದು ಹಾಗೂ ಆನೆ ಕಾರ್ಯಾಚರಣೆಗಳಲ್ಲಿ ಇವರು ಎಕ್ಸ್ಪರ್ಟ್ ಅನ್ಬೋದು. ಇವರು ನಮ್ಮ ಗೋಪಿ ನವೀನು ಹಾಗೂ ನಮ್ಮ ಸೃಜನ್ನು, ಇದಾಯತ್ತು ಹಾಗೂ ನಂಜುಂಡ, ಭೀಮಾ ಆನೆ ಮಾವುತರು, ಇವರೆಲ್ಲ ಒಂದು ಟೀಮು. ಇವ್ರು ನೋಡ್ಬೋದು ಇವ್ರನ್ನ. ನೋಡಿ, ಸುಮಾರು ಜನಕ್ಕೆ ಗೊತ್ತಿಲ್ಲ ಹೀರಣ್ಣ ಯಾರು ಅಂದರೆ. ಇವರೇ ಹೀರಣ್ಣ ಅಂದರೆ. ಅಣ್ಣ ಒಂದು ಆಯ್ ಮಾಡಿ ನಮ್ಮ ಇವ್ರಿಗೆ. ನಮ್ಮ ವನರಾಜ ಆನೆ ಇದು ಕೂಡ ನಮ್ಮ ಮೈಸೂರು ಬಿಳಿಕೆರೆಯಲ್ಲಿ ಹಿಡಿದಂಥ ಆನೆ ಇದು 2023ರಲ್ಲಿ. ಹಾಯ್, ಇವ್ರ ಹೆಸರು ನವೀನ್ ಅಂತ. ನಮ್ಮ ಮಾರ್ತಾಂಡ ಆನೆ ಮಾವುತರು ಇವರು. ಇವರೇ ಅದನ್ನ ಪಳಗಿಸಿ ರೆಡಿ ಮಾಡಿದಂಥವ್ರು ಫ್ಯೂಚರ್ಗೆ. ಅದು ಕೂಡ ಒಂದು ಒಳ್ಳೆ ಆನೆ ಮಾರ್ತಾಂಡ. ಇನ್ನು ನೆಕ್ಸ್ಟು ಕಾರ್ಯಾಚರಣೆಗೆ ರೆಡಿ ಇದೇ ಮಾರ್ತಾಂಡ. ನೋಡ್ಬೋದು ಇದ್ರ ಸ್ಟೋರಿ ಹೇಳ್ಬೇಕಂದ್ರೆ, ಇದು ಸಕಲೇಶಪುರದ ಸೈಡ್ ಹಿಡ್ದು 2 ಸತಿ ಟ್ರಾನ್ಸ್ಲೋಕೇಟ್ ಆಗಿ ಮತ್ತೆ 2 ಸತಿನೂ ನಮ್ಮ ವಾಪಸ್ ಸಕಲೇಶಪುರಕ್ಕೆ ಭಾಗಕ್ಕೆ ಬಂದಿತ್ತು. ಮತ್ತೆ ಕ್ಯಾಪ್ಚರ್ ಮಾಡಿ ಈಗ ದುಬಾರೆ ಕ್ಯಾಂಪಲ್ಲಿ ಇಟ್ಟಿರೋ ಆನೆ ಮಾರ್ತಾಂಡ, ಮಕ್ನ ಆನೆ ಇದು. ಇದಕ್ಕೆ ಏಜ್ ಬಂದು ಸುಮಾರು 40 ವರ್ಷ. ಇದು ಕೂಡ ಒಂದು 2-3 ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದೆ. ಒಳ್ಳೆ ಚೆನ್ನಾಗಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸುತ್ತೆ ಅಂತ ಹೇಳ್ತಾರೆ ನಮ್ಮ ಅಧಿಕಾರಿಗಳಾಗಿರ್ಬೋದು, ಮಾವುತರು ಆಗಿರ್ಬೋದು, ಕಾವಡಿಗಳಾಗಿರ್ಬೋದು. ಇದು ಮಾಣಿಕ್ಯ, ಇವರು ಅದರ ಮಾವುತರು ಜಾಕಿ ಕಿರಣ್ ಅಂತ. ಹಾಯ್, ಇದು ಕೂಡ ಫ್ಯೂಚರ್ ಒಂದು ಒಳ್ಳೆ ಆನೆ. ಸುಮಾರು 12ರಿಂದ 13 ವರ್ಷದ ಆನೆ ಮಾಣಿಕ್ಯ. ನಮ್ಮ ಗೋಪಿ, ಎಲ್ರಿಗೂ ಗೊತ್ತು ಗೋಪಿ. ಇವಾಗ ಸುಮಾರು ವರ್ಷ ದಸರಾ ಮಾಡಿರೋ ಆನೆ. ಹಾಗೆ ಕ್ರಾಲ್ ಕೆಲಸ ಇರ್ಬೋದು, ಲೋಡಿಂಗ್ ಕೆಲಸ ಇರ್ಬೋದು, ಎಲ್ಲ ಕೆಲಸ ಮಾಡುವಂಥ ಆನೆ ನಮ್ಮ ಗೋಪಿ. ಏಜ್ ಬಂದು ಸುಮಾರು 43 ವರ್ಷ. ಒಂದು 14 ವರ್ಷ ದಸರಾ ಆಗಿದೆ. ಪಟ್ಟದಾನೆ ಹಾಗೂ ನೌಫತ್ತಾನೆ ಹಾಗೂ ಕೆಲಸ ಮಾಡಿದ್ದ ನಮ್ಮ ದಸರಾದಲ್ಲಿ. ಅವ್ನ ದಂತಾನೆ ಅವನಿಗೆ ಆಕರ್ಷಣೆ. ನೋಡ್ಬೋದು ಯಾವ ಥರ ಇದೆ, ಸಕ್ಕತ್ತಾಗಿರೋ ದಂತ. ಅವ್ರ ಮಾವುತರಿಲ್ಲ, ಹುಲಿ ಕಾರ್ಯಾಚರಣೆಗೆ ಹೋಗಿದ್ದಾರೆ. ನವೀನ್ ಅಂತ, ಅವರು ಒಳ್ಳೆ ಟ್ರ್ಯಾಕರು. ಆನೆ ಕಾರ್ಯಾಚರಣೆ ಆಗಿರ್ಬೋದು, ಹುಲಿ ಕಾರ್ಯಾಚರಣೆಯಲ್ಲಿ ಅವರೇ ಟ್ರ್ಯಾಕ್ ಮಾಡಿಕೊಡೋದು. ನಮ್ಮ ಹೀರಣ್ಣ ಆಗಿರ್ಬೋದು, ನವೀನು, ಇದಾಯತ್ತು, ಸೃಜನ್ನು, ಆಮೇಲೆ ನಮ್ಮ ಶರತ್ ಅಂತಿದ್ದಾರೆ ಅವರು, ದಿನೇಶು, ಆಮೇಲೆ ನಮ್ಮ ಭೀಮಾ, ಗುಂಡ, ನಂಜುಂಡ ಅವರು ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ. ನಮ್ಮ ನಂಜುಂಡ ಇವೊಂದು ಸ್ಟೋರಿ ಹೇಳ್ಬೇಕಂದ್ರೆ, ಇವ್ನು ಹಿಡಿದಾಗ ನಮ್ಮ ಫಾರೆಸ್ಟ್ರ್ ಏನಿದ್ದಾರೆ ಅಂಬಾರಿ ಓಡಿಸ್ಬೇಕು ಅಂತ ಡಿಸೈಡ್ ಮಾಡಿದರು. 2 ಟಸ್ಕು ಸೂಪರಾಗಿತ್ತು. ಇವ್ನ ಹೈಟು, ಪರ್ಸ್ನಾಲಿಟಿ ನೋಡಿ. ಆದರೆ ಇವನು ಕ್ರಾಲಲ್ಲಿ ಇದ್ದಾಗಲೇ ದಂತ ಮುರ್ಕೊಂಡು ಆಸೆಗೆ ಎಳ್ಳು ನೀರು ಬಿಟ್ಟಾಯಿತು. ಅದಾದಮೇಲೆ ಹಿಡ್ದಂಥ ಧನಂಜಯದ ಮೇಲೆ ಹೆಚ್ಚು ನಿರೀಕ್ಷೆ ಹೆಚ್ಚಾಯಿತು. ಅವನಿಗೆ ಒಂದು ಅಂಬಾರಿ ಆನೆ ಮಾಡಬೇಕು ಅಂತ. ಆದರೂ ರೇಸಲ್ಲಿದ್ದಾನೆ ಧನಂಜಯ. ಇದೆಲ್ಲ ಕ್ರೆಡಿಟು ನಮ್ಮ ಆರಂಗಿ ಹಾಗೂ ದುಬಾರೆ ಏನಿದೆ, ಇದೆಲ್ಲ ಕ್ರೆಡಿಟು ನಮ್ಮ ಡಾಕ್ಟರ್ ಚಿಟ್ಟಿಯಪ್ಪ ಆಗಿರ್ಬೋದು, ಹಾಗೆ ನಮ್ಮ ರಂಜನ್ ಸರ್ ಆಗಿರ್ಬೋದು, ಅವ್ರಿಗೆ ಸಲ್ಲಬೇಕು. ಏನಕ್ಕಂದರೆ ನೀವು ಈಗ ನೋಡ್ತಾ ಇದ್ದೀರಾ ಬೇರೆ ಕ್ಯಾಂಪ್ಗಳಲ್ಲಿ ಯಾವ್ಯಾವ ರೀತಿ ಆಗ್ತಾಯಿದೆ ಅಂತ. ಆನೆಗಳಿಗೆ ಹುಷಾರಿಲ್ಲ, ಸರಿಯಾಗಿ ಫುಡ್ ಇಲ್ಲ ಅಂತ. ಆದರೆ ನಮ್ಮ ದುಬಾರೆ ಆಗಿರ್ಬೋದು, ಆರಂಗಿ ಆಗಿರ್ಬೋದು, ಯಾವ ರೀತಿ ಏನು ಇವತ್ತವರೆಗೂ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ. ಅದಕ್ಕೆಲ್ಲ ಕ್ರೆಡಿಟು ನಮ್ಮ ರಂಜನ್ ಸರ್ ಹಾಗೂ ಚಿಟ್ಟಿಯಪ್ಪ ಡಾಕ್ಟ್ರು, ಇಲ್ಲಿರೋ ಮಾವುತರು, ಕಾವಡಿಗಳು, ಎಲ್ರಿಗೂ ಒಂದು ಕ್ರೆಡಿಟ್ ಅನ್ಬೋದು.
ನಮ್ಮ ಮಾಸ್ತಿ ಕನ್ನಡದ ಆಸ್ತಿ. ನಮ್ಮ ಅಭಿಯವರು ಕನ್ನಡದಲ್ಲೇ ಟ್ರೈನ್ ಮಾಡಿರೋ ಅಂತಾನೆ. ಇದಕ್ಕೂ ಏಜ್ ಬಂದು ಇವಾಗ ಒಂದು 26 27 ವರ್ಷ. 2019ರಲ್ಲಿ ಹಿಡಿದಿದ್ದು ಕುಟ್ಟಾಭಾಗದಲ್ಲಿ. ಅದ್ರ ಪಕ್ಕ ನಮ್ಮ ಸೀಗೆ ರಾಜನ್. ಇವತ್ತು ನಮ್ಮ ಅಜ್ಜಯ್ಯ ಆನೆ ಬಂದಿಲ್ಲ, ಸಾರಥಿ ಬಂದಿಲ್ಲ, ಹಾಗೆ ಸುಗ್ರೀವಂಗೆ ಸ್ವಲ್ಪ ಹುಷಾರಿಲ್ಲ, ಅದು ಕೂಡ ಕ್ಯಾಂಪ್ಗೆ 2-3 ದಿನದಿಂದ ಬರ್ತಾಯಿಲ್ಲ. ಇದು ಕೂಡ ಒಳ್ಳೆ ಫ್ಯೂಚರಲ್ಲಿ ಒಂದು ಹೆಸರು ಮಾಡಲಿ ನಮ್ಮ ಮಾಸ್ತಿ ಆನೆ ಕೂಡ. ಇದು ಆಂಧ್ರಕ್ಕೆ ಟ್ರಾನ್ಸ್ಫರ್ ಆಗಬೇಕಾಯ್ತು. ಸ್ವಲ್ಪ ಸೋಷಿಯಲ್ ಮೀಡಿಯಾಯಿಂದಾಗಿ ಇವನು ಕೂಡ ಇಲ್ಲೇ ಉಳ್ಕೊಂಡ. ನಮ್ಮ ರಾಜೇಂದ್ರ, ನಮ್ಮ ಮಾವುತರು ಹುಡುಗರು ಕಾವಾಡಿಗಳು ಕುಸ್ರೆ ಕಟ್ತಾ ಇರೋದು ನಮ್ಮ ಹರ್ಷಾನೆಗೆ. ನಮ್ಮ ಲೆಜೆಂಡ್ರಿ ಹರ್ಷ 1991ರಲ್ಲಿ ಹಿಡಿದಿದ್ದು ಇವನಿಗೆ ಗಜೇಂದ್ರನ ಜೊತೆ. ನಮ್ಮ ಡಾಕ್ಟರ್ ಚಿಟ್ಟಿಯಪ್ಪ ಅವ್ರ ಸಾರಥ್ಯದಲ್ಲೇ ಹಿಡಿದಿದ್ದು. ನಮ್ಮ ವಿಕ್ರಮ, ಗಜೇಂದ್ರ, ಅಭಿಮನ್ಯು, ಕೃಷ್ಣ ಏನು ಆ ಥರ ಲೆಜೆಂಡ್ಗಳ ಹೆಸರಿದೆ, ಆ ಥರ ಲೆಜೆಂಡ್ಗೆ ಹೆಸರುಗಳಿಗೆ ಸೇರೋದು ನಮ್ಮ ಹರ್ಷ ಆನೆ. ಇವನು ಸಹ ಕ್ರಾಲ್ ಕಟ್ಟೋದು ಕೆಲಸ ಇರ್ಬೋದು, ಆನೆಗೆ ಲೋಡಿಂಗ್ ಕೆಲಸ ಇರ್ಬೋದು, ಟಿಂಬರ್ ಕೆಲಸ ಎಲ್ಲ ಪರ್ಫೆಕ್ಟ್ ಕೆಲಸಗಾರ ನಮ್ಮ ಹರ್ಷ ಆನೆ. ಇವನು ಸಹ ನಮ್ಮ ದಸರಾನ ಸುಮಾರು ವರ್ಷ ಮಾಡಿದ್ದಾನೆ. ಈಗ ಮತ ಇರೋ ಕಾರಣ ಎಲ್ಲೂ ಕಾರ್ಯಾಚರಣೆ ಕರ್ಕೋಗಿಲ್ಲ. ಲಾಸ್ಟ್ ಇವನು ನಮ್ಮ ಸೀಗೆ ವಿಕ್ರಾಂತ್ ಕರಡಿ ಏನು ಹಿಡಿದ್ರು ಕಾರ್ಯಾಚರಣೆಯಲ್ಲಿ ಕೂಡ ಭಾಗವಹಿಸಿದ್ದ. ನೋಡ್ಬೋದು ಇಲ್ಲಿ ಕಿವಿ ಹತ್ರ ಇದು ಮದ. ಇವನು ಸಹ ನಮ್ಮ ಜನರು ಮರಿಬಾರ್ದು. ಇವನದು ಕಾಂಟ್ರಿಬ್ಯೂಷನ್ ತುಂಬ ಇದೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ನಮ್ಮ ಲೆಜೆಂಡ್ರಿ ಪ್ರಶಾಂತ. ಸುಮಾರು ಜನ ಇವನು ಅಂಬಾರಿ ಹೊತ್ತಬೇಕು ಅಂತ ಕಾಯ್ತವ್ರೆ. ಅದು ನೆರವೇರಲಿ, ನಮ್ಮ ಫ್ಯಾನ್ಸ್ಗಳ ಆಸೆನೂ ನೆರವೇರಲಿ. ಇವನು ಸಹ ಒಂದು 3 ವರ್ಷ ಅಂಬಾರಿ ಹೊರಲಿ, ಅದೇ ನಮ್ಮ ಆಸೆ ಕೂಡ. ಇವನಿಗೂ ಎಲ್ಲ ಕೇಪಬಿಲಿಟಿ ಇದೆ ಅಂಬಾರಿ ಹೊರೋದು. ಕ್ಯಾಪ್ಚರಿಂಗಲ್ಲಿ ಇವನು ನಮ್ಮ ಅಭಿಮನ್ಯು ಥರನೇ ಒಂಥರ ಮುನ್ನುಗ್ಗೋ ಆನೆ. ಇವನಿಗೂ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ ನಮ್ಮ ಪ್ರಶಾಂತಂಗೆ. ನೀವು ಕೂಡ ಪ್ರಶಾಂತನ ಫ್ಯಾನ್ಸ್ ಆಗಿದ್ರೆ ಕಮೆಂಟ್ ಮಾಡಿ. ನಮ್ಮ ಇಂದ್ರ, ನನಗೆ ಏಜ್ ಬಂದು ಒಂದು 56 ವರ್ಷ. ಇವನು ಸಹ ನಮ್ಮ ಕೊಡಗು ಸೈಡಲ್ಲಿ ಹಿಡ್ದಂಥ ಆನೆ, ಸಿಂಗಲ್ ಕೋರೆ. ಇವನು ಫಸ್ಟು ನಮ್ಮ ನಿಸರ್ಗಧಾಮದಲ್ಲಿ ಸಫಾರಿ ಕೆಲಸ ಮಾಡ್ತಿತ್ತು ಈ ಆನೆ. ಅಲ್ಲಿ ಸಫಾರಿ ಎಲ್ಲ ಯಾವಾಗ ಕ್ಲೋಸ್ ಆಯಿತು ನಮ್ಮ ದುಬಾರ ಕ್ಯಾಂಪ್ಗೆ ಶಿಫ್ಟ್ ಆಗಿ ಇಲ್ಲೇ ಇದ್ದಾನೆ. ಇವನು ಸಹ ಸುಮಾರು ಕಾರ್ಯಾಚರಣೆ ಮಾಡಿದ್ದಾನೆ. ನಮ್ಮ ಕೊಡಗು ಅಕ್ಕಪಕ್ಕ ಏನು ಹುಲಿ ಕಾರ್ಯಾಚರಣೆ ಆಗಿರ್ಬೋದು, ಆನೆ ಕಾರ್ಯಾಚರಣೆಗಳು ಅದು ಕೂಡ ಮಾಡ್ತಾನೆ ಇಲ್ಲಿ. ಆದರೆ ಲಾರಿ ಹತ್ತಕ್ಕೆ ಸ್ವಲ್ಪ ಎದುರೋದ್ರಿಂದ ಬೇರೆ ಕಡೆ ಎಲ್ಲೂ ಕರ್ಕೋಗಲ್ಲ. ಇವನು ಸಖತ್ ಧೈರ್ಯಶಾಲಿ ಆನೆ, ಒಂಟಿ ಕೋರೆ ಆದ್ರೂ ಸಖತ್ ಧೈರ್ಯ. ಇವನು ಕೂಡ ಇಲ್ಲಿ ನಮ್ಮ ಆನೆಗಳಿಗೆ ಎದುರಿಸ್ಕೊಂಡು ಮಡಿಕೊಂಡವನೆ ನಮ್ಮ ದುಬಾರೆ ಕ್ಯಾಂಪಲ್ಲಿ. ಒಂಥರ ರೌಡಿ ಅಂತಲೇ ಅನ್ಬೋದು. ನಮ್ಮ ಕ್ರಾಲಲ್ಲಿ ಕಾಜೂರ್ ಕರ್ಣಂಗೂ ತೆಗೆದಿದ್ದಾರೆ ಆಚೆ ಕಡೆ. ಅವನು ಕೂಡ ಚೆನ್ನಾಗಿದ್ದಾನೆ ಕಾಜೂರ್ ಕರ್ಣ, ಸುಮಾರು ಜನ ಕೇಳ್ತಾಯಿದ್ರಿ. ಹಾಗೆ ವೇದ ತಕ್ಷ ಅದು ಕೂಡ ಚೆನ್ನಾಗಿದೆ. ಕಾಲೆಲ್ಲ ಕ್ರಾಲಿ ನಮ್ಮ ದುಬಾರೆಯಲ್ಲಿ ನೋಡ್ಬೋದು. ಏನು ಸ್ವಲ್ಪ ದಿನದಲ್ಲಿ ನಮ್ಮ ಆಂಧ್ರಾಗೋದಂಥ ಆನೆಗಳು ದೇವ ರಂಜನ್ ಜಾಗ ತುಂಬಕ್ಕೆ ನಮ್ಮ ವೇದ ಹಾಗೂ ಕಾಜೂರ್ ಕರ್ಣ ತಕ್ಷ ಈ 3 ಆನೆಗಳು ಬರ್ತವೆ ಅಲ್ಲಿಗೆ, ಆ ಜಾಗಗಳಿಗೆ. ನಮ್ಮ ಶ್ರೀರಾಮ ಯಶಸ್ವಿಯಾಗಿ ತುಮಕೂರು ದಸರಾ ಕೂಡ ಮುಗಿಸ್ಕೊಟ್ಟು ಬಂದ. ಒಂದು ವರ್ಷ ನಮ್ಮ ಮೈಸೂರು ದಸರಾನೂ ಮಾಡಿದ. ಆದರೆ ನೆಕ್ಸ್ಟು ಅದಾದಮೇಲೆ ಕರ್ಕೊಂಡು ಬರಲಿಲ್ಲ. ಲಾರಿ ಹತ್ತಲಿಲ್ಲ ಅನ್ನೋ ಕಾರಣಕ್ಕೋ ಇಲ್ಲ ಸರಿಯಾಗಿ ಟ್ರೈನ್ ಆಗಿಲ್ಲ ಅನ್ನೋ ಕಾರಣಕ್ಕೋ ಗೊತ್ತಿಲ್ಲ. ಅದಾದ ನಂತರ ಪೂರ್ಣ ಪ್ರಮಾಣದಲ್ಲಿ ಟ್ರೈನಿಂಗ್ ಆಗಿ ಅಂಬಾರಿ ಆನೆಗೆ ಸೆಲೆಕ್ಟ್ ಆದ ತುಮಕೂರು ದಸರಾಗೆ. ಯಶಸ್ವಿಯಾಗಿ ನಡೆಸ್ಕೊಟ್ಟ ನಮ್ಮ ಶ್ರೀರಾಮ. ಇವನಿಗೂ ಏಜ್ ಬಂದು ಸುಮಾರು 42ರಿಂದ 43 ವರ್ಷ. ಇವನು ಸಕ್ಕತ್ತಾಗೈತೆ, ಲಕ್ಷಣ ಅಂತೂ ಸೂಪರು ಶ್ರೀರಾಮ ಆನೆದು. ಅದ್ರ ದಂತನೂ ಅಷ್ಟೇ, ಅದ್ರ ಮುಖ ಲಕ್ಷಣ ಅಷ್ಟೇ ಸಕ್ಕತ್ತಾಗಿದೆ. ಈಗ ಕ್ಯಾಂಪ್ ಕ್ಲೋಸಿಂಗ್ ಟೈಮು, ಎಲ್ಲ ತಮ್ಮ ಕಾಡಿಗೆ ವಾಪಸ್ ಹೋಗ್ತಾರೆ. ಬನ್ನಿ ನೋಡೋಣ.
ಈಗ ನಮ್ಮ ಆನೆಗಳಿಗೆಲ್ಲ ಮುಗೀತು ಕ್ಯಾಂಪ್ ಟೈಮಿಂಗು, ಎಲ್ಲ ಹೋಗ್ತಾ ಇದ್ದಾವೆ ಅದು ತಮ್ಮ ತಮ್ಮ ಕಾಡುಗಳಿಗೆ. ಮತ್ತೆ ಸಂಜೆ 4 ಗಂಟೆಗೆ ಬಿಡ್ತಾರೆ. ನೋಡುವುದು ಇಂದ್ರ ಹಿಂದೆ ನಮ್ಮ ಅಯ್ಯಪ್ಪ, ಫ್ಯೂಚರ್ ಆನೆ ನಮ್ಮ ಅಯ್ಯಪ್ಪ. ನಮ್ಮ ಅಭಿಮನ್ಯು ಯಾವ ಥರ ಚಿಕ್ಕ ವಯಸ್ಸಿನ ಟ್ರೈನ್ ಆದ, ಅದೇ ಥರ ಟ್ರೈನ್ ಆಗ್ತಾರೆ ಆನೆ. ಇನ್ನು ಫ್ಯೂಚರಲ್ಲಿ ಒಳ್ಳೆ ಹೆಸರು ಮಾಡಲಿ ನಮ್ಮ ಅಯ್ಯಪ್ಪ ದುಬಾರೆ ಕ್ಯಾಂಪಿಂದ.